ಕಾಶಿಯಲ್ಲಿನ ಗಂಗಾರತಿ ಕಣ್ತುಂಬಿಕೊಳ್ಳೋದು ಹಿಂದೂಗಳ ಕನಸಾಗಿರುತ್ತೆ. ಆದರೆ ಅದೆಷ್ಟೋ ಜನರಿಗೆ ಕಾಶಿಗೆ ಹೋಗೋದಕ್ಕೆ ಆಗಿರೋದಿಲ್ಲ. ಅಂಥವರಿಗಾಗಿ ಉತ್ತರ ಕರ್ನಾಟಕದಲ್ಲೇ ಗಂಗಾರತಿ ಮಾದರಿ ಕೃಷ್ಣಾರತಿ ಆಯೋಜಿಸಲಾಗಿತ್ತು. ನಾಗಾ ಸಾಧುಗಳ ಉಪಸ್ಥಿತಿಯಲ್ಲಿ ಪುಣ್ಯ ಸ್ನಾನ, ಹೋಮ ಹವನ, ಶೋಭಾಯಾತ್ರೆ ಜೊತೆಗೆ ಕೃಷ್ಣಾರತಿ ಸಂಪನ್ನ ಆಯಿತು. ಅದರ ಒಂದು ಝಲಕ್ಕಿದೆ, ನೋಡ್ಕೊಂಬನ್ನಿ. ಕಾಶಿಯ ಗಂಗಾರತಿ ಮಾದರಿಯಲ್ಲೇ ಕೃಷ್ಣಾರತಿ ಸಂಭ್ರಮ. ಕೃಷ್ಣೆಯಲ್ಲಿ ಪುಣ್ಯ ಸ್ನಾನ, ಶೋಭಯಾತ್ರೆ, ಪಲ್ಲಕ್ಕಿ ಉತ್ಸವ. ಉತ್ತರ ಭಾರತದಲ್ಲಿ ಗಂಗಾರತಿ ನೋಡದೆ ಕಣ್ಣಿಗಾನಂದ. ಕಾಶಿಯ ಗಂಗಾರತಿ ಮಾದರಿಯಲ್ಲೇ ಹಿಪ್ಪರಗಿಯಲ್ಲಿ ಕೃಷ್ಣಾರತಿ ಆಯೋಜಿಸಲಾಗಿತ್ತು. ನಾಗಸಾಧುಗಳ ದರ್ಶನ, ಶೋಭಯಾತ್ರೆ, ಪುಣ್ಯ ಸ್ನಾನ, ಹೋಮ ಹವನ ಎಲ್ಲವೂ ಕೃಷ್ಣಾರತಿ ಭಾಗವಾಗಿತ್ತು. ಜಮಖಂಡಿಯ ಹಿಪ್ಪರಗಿಯಲ್ಲಿ ಕೃಷ್ಣಾರತಿ ಪ್ರಯುಕ್ತ ಹಿಪ್ಪರಗಿ ಬ್ಯಾರೇಜ್, ಸಂಗಮೇಶ್ವರ ದೇವಸ್ಥಾನ ಕಲರ್ಫುಲ್ ಲೈಟಿಂಗ್ನಿಂದ ಕಂಗೊಳಿಸ್ತಾ ಇದ್ವು. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಸಹೋದರ ಸಂಗಮೇಶ್ ನಿರಾಣಿ ನೇತೃತ್ವದಲ್ಲಿ ಕೃಷ್ಣಾರತಿ ನಡೆಯಿತು. ಬೃಹತ್ ಶೋಭಯಾತ್ರೆಯಲ್ಲಿ ನಾಗಸಾಧುಗಳ ಮೆರವಣಿಗೆಯನ್ನ ಮಾಡಲಾಯಿತು. ಪಲ್ಲಕ್ಕಿ ಉತ್ಸವವೂ ಜರುಗಿತು. ಕಾಶಿಯಲ್ಲಿ ಗಂಗಾರತಿ ನೆರವೇರಿಸುವ ಪಂಡಿತರಿಂದ ನೆರವೇರಿದ ಕೃಷ್ಣಾರತಿಯಲ್ಲಿ ಬಾಗಲಕೋಟೆ ಮತ್ತು ಅಕ್ಕಪಕ್ಕದ ಜಿಲ್ಲೆಯ ಜನ ಭಾಗಿಯಾಗಿದ್ರು. ಪಂಚಮಸಾಲಿ ಹರಿಹರ ಪೀಠಾಧಿಪತಿ ವಚನಾನಂದ ಶ್ರೀ ಕೃಷ್ಣಾರತಿಯನ್ನ ಕೊಂಡಾಡಿದ್ರು. ಮುರುಗೇಶ್ ರಾಣಿ ಅವರ ಸಂಕಲ್ಪ ಇದೆ. ಕಾವೇರಿ ಆರತಿ ಪ್ಲಾನ್ ಮಾಡಿದ್ರು, ಹಾಗೆ ತುಂಗಾ ಆರತಿ ಆಗಬೇಕು. ಕೃಷ್ಣ ಜನ್ಮಾಷ್ಟಮಿ ದಿನವೇ ಮಾಜಿ ಸಚಿವ ನಿರಾಣಿಯ ಬರ್ತ್ಡೇ. ಈ ಬಾರಿಯ ಜನ್ಮದಿನವನ್ನ ನಿರಾಣಿ ಧಾರ್ಮಿಕವಾಗಿ ಆಚರಿಸಿಕೊಂಡ್ರು. 60ನೇ ಜನ್ಮದಿನವಾದ ಕಾರಣ 60 ನಾಗಸಾಧುಗಳಿಗೆ ಆಹ್ವಾನವನ್ನ ನೀಡಲಾಗಿತ್ತು. ಉತ್ತರ ಕರ್ನಾಟಕದಲ್ಲಿ ಗಂಗಾ ಪೂಜೆಯನ್ನು ಮಾಡುವಂಥ ಪ್ರಯಾಗರಾಜದಲ್ಲಿ ಮಾಡುವ ಪೂಜ್ಯ ಸ್ವಾಮೀಜಿಯವರು, ನಾಗಾ ಸ್ವಾಮೀಜಿಯವರು, ಅಘೋರಿಗಳು ಎಲ್ಲರೂ ಇವತ್ತು ಒಟ್ಟಾಗಿ 100 ಜನಕ್ಕಿಂತ ಹೆಚ್ಚು ಬಂದು ಅದೇ ಮಾದರಿಯಲ್ಲಿ ಕೃಷ್ಣಾ ನದಿ ಸ್ನಾನ ಮತ್ತು ಗಂಗೆಗೆ ಒಂದು ಬಾಗಿನ ಅರ್ಪಣೆ ಮಾಡುವಂಥದ್ದು ಮತ್ತು ಪೂಜೆಯನ್ನು ಅರ್ಪಣೆ ಮಾಡುವಂಥದ್ದು. ಇವತ್ತು ಅದರ ಸ್ನಾನದಲ್ಲಿ ಅದನ್ನು ನೋಡುವಂಥದ್ದು ನೋಡಿದರೆ ಎರಡು ಕಣ್ಣು ಸಾಲುವುದಿಲ್ಲ ಅನ್ನುವಂಥದ್ದು ಅನ್ನಿಸ್ತಾ ಇದೆ. ಉತ್ತರ ಭಾರತದ ವಿಶಿಷ್ಟಾಚರಣೆ ಉತ್ತರ ಕರ್ನಾಟಕದಲ್ಲಿ ನಡೆದಿದ್ದು ವಿಶೇಷ ಕ್ಷಣಕ್ಕೆ ಸಾಕ್ಷಿಯಾಗಿತ್ತು. ಉತ್ತರ ಭಾರತದಲ್ಲಿ ಗಂಗಾರತಿ ಮಾಡೋದನ್ನ ನೋಡಿದೀವಿ, ಕೇಳಿದೀವಿ. ಈಗ ಅದೇ ಮಾದರಿಯಲ್ಲಿ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಹಿಪ್ಪರಿಗೆಯಲ್ಲಿ ಕಳೆದ 2 ವರ್ಷಗಳಿಂದ ಕೃಷ್ಣಾ ನದಿಗೆ ಕೃಷ್ಣಾರತಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲಾಗ್ತದೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ 60 ನಾಗಾ ಸಾಧುಗಳು ಭಾಗವಹಿಸುವುದರ ಮೂಲಕ ಬಹಳಷ್ಟು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿರುವಂಥದ್ದು. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದಲೇ ನಡೆಯಲಿ ಅನ್ನುವಂಥ ಒಂದು ಆಶಯವನ್ನು ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಜನರು ವ್ಯಕ್ತಪಡಿಸಿರುವಂಥದ್ದು. ಇದಕ್ಕೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.